ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ಮರಣಾಂತಿಕ ಹಲ್ಲೆ ನಡೆದಿದೆ. ಇವತ್ತು ಬೆಳಗ್ಗೆ ಜನಸುನ್ವಾಯಿ ಕಾರ್ಯಕ್ರಮದ ವೇಳೆ ವ್ಯಕ್ತಿಯೋರ್ವ ಹಲ್ಲೆ ನಡೆಸಿದ್ದು ಇದು ಹತ್ಯೆಗೆ ಪಿತೂರಿ ಅನ್ನುವಂತ ಚರ್ಚೆ ಶುರುವಾಗಿದೆ. ಸಿಎಂ ರೇಖಾ ಗುಪ್ತಾ ಅವರ ಸಿವಿಲ್ ಲೈನ್ಸ್ನಲ್ಲಿರುವಂತಹ ನಿವಾಸ ಈ ಕ್ಯಾಂಪ್ ಕಚೇರಿಯಲ್ಲಿ ನಡೀತಾ ಇದ್ದಂತಹ ಈ ಸಾಪ್ತಾಹಿಕ ಜನಸುನ್ವಾಯಿ ಕಾರ್ಯಕ್ರಮದ ವೇಳೆ ಈ ದಾಳಿ ನಡೆದಿರೋದು. ಗುಜರಾತ್ನ ರಾಜ್ಕೋಟ್ನ ನಿವಾಸಿ 41 ವರ್ಷದ ಆರೋಪಿ ರಾಜೇಶ್ ಬಾಯ್ ಈ ದಾಳಿಯನ್ನ ಯೋಜಿತವಾಗಿ ನಡೆಸಿದ್ದಾನೆ ಅಂತ ಸಿಎಂ ಕಚೇರಿ ಗಂಭೀರವಾಗಿ ಆರೋಪಿಸಿವೆ. ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ರಾಜೇಶ್ ಬಾಯ್ ಮೊದಲು ಮುಖ್ಯಮಂತ್ರಿಗೆ ತನ್ನ ಸಂಬಂಧಿಯೊಬ್ಬರ ಬಿಡುಗಡೆಗೆ ಸಂಬಂಧಿಸಿದಂತಹ ಕೋರ್ಟ್ ದಾಖಲೆಗಳನ್ನು ನೀಡಿದ್ದ. ಆದರೆ ತಕ್ಷಣವೇ ರೇಖಾ ಗುಪ್ತಾ ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿ ಕೂದಲನ್ನ ಎಳೆದು ಗೋಡೆಗೆ ತಳ್ಳಿದಾನೆ ಅಂತ ವರದಿಯಾಗಿದೆ. ದೆಹಲಿ ಪೊಲೀಸರು ರಾಜೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಿಎಂ ರೇಖಾ ಗುಪ್ತಾ, ಸ್ವಾಭಾವಿಕವಾಗಿಯೇ ಈ ದಾಳಿಯ ನಂತರ ನಾನು ಆಘಾತಕ್ಕೆ ಒಳಗಾಗಿದ್ದೆ, ಆದರೆ ಈಗ ನಾನು ಉತ್ತಮವಾಗಿದ್ದೇನೆ. ನಾನು ಶೀಘ್ರದಲ್ಲೇ ಮತ್ತೆ ನಿಮ್ಮೊಂದಿಗೆ ಕೆಲಸ ಮಾಡ್ತೀನಿ ಅಂತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.